ಹೇ ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್. ನಾನಿವತ್ತು ವಾಕ್ ಮಾಡ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಣ ಅಂತ ಇದ್ದೆ. ತುಂಬಾ ಮಳೆ ಸ್ಟಾರ್ಟ್ ಆಗೋಯಿತು. ಸೊ ಹಾಗಾಗಿ ಅರ್ಧಕ್ಕೆ ಬಂದುಬಿಟ್ಟೆ. ಮಳೆ ಅಂತ ಅಂದರೆ ತುಂಬ ಜೋರು ಮಳೆ ಎಲ್ಲ. ನಾನು ಹೋಗೋವಾಗ ನೋಡಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಹೋಗಿದ್ದೆ. ಬಟ್ ಮಳೆ ಸ್ಟಾರ್ಟ್ ಆಗೋಯಿತು ನೋಡಿ, ಡೀಸ್ಲಿಂಗು ಇದು ಜೋರಾಗುತ್ತೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಅರ್ಧಕ್ಕೆ ಓಡಿಕೊಂಡು ಪಾರ್ಕಿಂದ ಬಂದೆ. 1 ಅವರ್ ನಿಲ್ಲೇ ಇಲ್ಲ ಮಳೆ. ಅಂದರೆ ತುಂಬ ಜೋರು ಮಳೆ ಅಲ್ಲ, ಹನಿ 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 ಮಳೆ. ನಾನು ಬಾಗಿಲು ತೊಳೆದು ರಂಗೋಲಿ ಹಾಕೋ ತನಕ ಎಲ್ಲೋಗಿತ್ತು ಈ ಮಳೆ ಅಂತ ನನಗೆ ಕನ್ಫ್ಯೂಸ್ ಸ್ಟಾರ್ಟ್ ಆಗೋಯಿತು. ಏನಪ್ಪ ಮಾಡೋದು ಅಂತ ಬೇಜಾರು ಕೂಡ ಆಯಿತು. ಅರ್ಧಕ್ಕೆ ವಾಪಸ್ ಬಂದೆ ಅಲ್ವಾ. ಸೊ ಟೈಮ್ ಈಗ 5:45. ಗಂಜಿ ಎಲ್ಲ ಮಾಡಿಟ್ಟು ಹಾಲೆಲ್ಲ ಕಾಯೋಕ್ಕಿಟ್ಟು ಉದ್ದಿನ ಕಾಳೆಲ್ಲ ಬೇಯಿಸಿಟ್ಟು ನಾನು ಎದ್ದಾಗಲೇ 3 ಗಂಟೆಗೆ ಗಂಜಿ ಮಾಡಿ ಇಟ್ಬಿಡ್ತೀನಿ ಆರಲಿ ಅಂತ. ಸೊ ಇವತ್ತು ಶಾವಿಗೆ ಚಿತ್ರಾನ್ನ ಮಾಡೋಣ ಅಂತ, ಅಥವಾ ಶಾವಿಗೆ ಬಾತ್ ಎಲ್ಲ ತರಕಾರಿ ಎಲ್ಲ ಹಾಕಿ ಜೊತೆಗೆ ಹಾಗಲಕಾಯಿ ಪಲ್ಯ ಮಾಡೋಣ ಅಂತ. ರೋಟಿ ಚಪಾತಿ ಏನಾದರೂ ಹಾಕ್ಕೋಬೋದು ಅದ್ರ ಜೊತೆಗೆ ಅಂತ ಹೇಳಿ ಎಲ್ಲನೂ ತೆಗಿತಾಯಿದ್ದೀನಿ. ಬಲ್ತೋಗಿತ್ತಲ್ಲ ಅದ್ರ ಬೀಜ ತೆಗೆದು ಪಾಟ್ಗೆ ಹಾಕೋಣ ಅಂತ ಸಪ್ರೇಟ್ ಸಕ್ರಿಗೇಟ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಹಾಗಲಕಾಯಿ ಇಷ್ಟ ಅಥವಾ ಹಾಗಲಕಾಯಿ ಇಷ್ಟ ಇಲ್ಲ, ಹಾಗಲಕಾಯಿ ತಿಂತೀರಾ ಕಮೆಂಟಲ್ಲಿ ಹೇಳಿ. ತುಂಬ ಸಿಂಪಲ್ಲು. ಮಧ್ಯಾಹ್ನಕ್ಕೆ ಮೊಳಕೆ ಹುಳಿ ಸಾಂಬಾರು ಮಾಡೋಣ ಅಂತ ಎಲ್ಲ ಥರ ಕಾಳುಗಳನ್ನ ಹಾಕಿ ಮೊಳಕೆ ಕಟ್ಟಿದ್ದೀನಿ ಗೈಸ. ಮೊಳಕೆ ಹುಳಿ ಸಾಂಬಾರು ಮಾಡಿ ಸುಮಾರು ದಿನ ಆಯಿತು. ಸೊ ಯಾಕೋ ಇದರಲ್ಲಿ ಉಪ್ಸಾರು ಕೂಡ ಮಾಡ್ಬೋದು, ಸೂಪರಾಗಿರುತ್ತೆ. ಸೊ ಮಾಡೋಣ ಅಂತ ಹೇಳಿ ಎಲ್ಲ ಕಾಳುಗಳು ಮೊಳಕೆ ಕಟ್ಟಿದ್ದೀನಿ. ಸೊ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟೆ. ತುಂಬ ಚಳಿ ಇತ್ತು. ಸೊ ಹಾಗಾಗಿ ಅಮ್ಮ ಕೂಡ ಎದ್ದಿದ್ದಾರೆ. ಇಷ್ಟೊತ್ತಿಗಾಗಲೇ ನಂದು ಶಾವಿಗೆ ಬಾತ್ ರೆಡಿಯಾಗಿದೆ. ಅಮ್ಮನಿಗೂ ಪಪಾಯ ಕಾಫಿ ಗಂಜಿ ಎಲ್ಲ ಕೊಟ್ಟೆ. ಈ ಕಡೆ ಹಾಗಲಕಾಯಿ ಗೊಜ್ಜು ಕೂಡ ರೆಡಿ ಮಾಡಿ ಇಟ್ಬಿಟ್ಟೆ. ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ. ಚಾರ್ಜ್ಗೆ ಹಾಕ್ಬಿಟ್ಟು ಬೇಗ ಇವತ್ತು ಶುಕ್ರವಾರ. ಸೊ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ. ಜೊತೆಗೆ ಕಸ ಕೊಡಬೇಕಿತ್ತು, ಕಸ ಬರ್ತಿತ್ತು. ನನ್ನ ಮಗ ಕಸ ತೊಗೊಂಡೋದ. ಎಲ್ಲ ಕೆಲಸ ಮುಗಿಸಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ಮನೆ ಒರೆಸಿ ಎಷ್ಟು ಕೆಲಸ ಇರುತ್ತೆ ನಿಮಗೆ ಗೊತ್ತು. ನಾನೇನು ಅದನ್ನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ. ಮನೇಲೆಲ್ಲ ವಾರ ಮಾಡಿ, ಗುರುವಾರ ವಾರ ಮಾಡಿರ್ತೀನಿ ಡೀಪಾಗಿ, ಶುಕ್ರವಾರ ಕೂಡ ವಾರ ಮಾಡಿ ಆಫೀಸ್ ರೂಮ್ ಗೋಡೌನ್ಗೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ದೊಡ್ಡಮ್ಮ ತಾಯಿ ಟೆಂಪಲ್ಗೂ ಕೂಡ ಬಂದು ಅಲ್ಲಿಂದ ಬಂದು ಸತೀಶ್ಗೂ ತಿಂಡಿ ಕೊಟ್ಟು, ಸತೀಶ್ ಹೇಳ್ತಾಯಿದ್ರು ಶಾವಿಗೆ ಬಾತ್ಗೆ ಯಾಕೆ ಹಾಗಲಕಾಯಿ ಗೊಜ್ಜು ಮಾಡಿದ್ಯಾ ಕಾಂಬಿನೇಷನ್ನು ಅಂತ. ಅಮ್ಮ ಸ್ವಲ್ಪನೇ ಹಾಗಲಕಾಯಿ ತಿನ್ನು ಫಸ್ಟ್. ಕಾಳುಗಳು ವಾಪಸ್ಸು ಕೊಟ್ಟಿರೋದ ತಿನ್ಬೇಕು ಅಚ್ಚುಕಟ್ಟಾಗಿ. ಎಲ್ಲಿ ತಿಂತೀಯಾ? ಯಾಕೆ ಸ್ವಲ್ಪನೇ ಹಾಕಿರೋದು ಬಾ. ಅಮ್ಮ ಸರಿ ಆಯ್ತಾ? ಹಾಂ ಕರೆಕ್ಟಾಗಿ ಆಯ್ತಾ ಹೇಳು. ಪಲ್ಯ ಹಾಗಲಕಾಯಿ ಪಲ್ಯ, ಹಾಗಲಕಾಯಿ ಗೊಜ್ಜಿಗೆ ರೊಟ್ಟಿ ಅಥವಾ ಚಪಾತಿ ಮಾಡೋಣ ಅಂತ ಮಾಡಿದಂಥದ್ದು. ಬಟ್ ಅಮ್ಮ ಬೇಡ ಹಂಗೆ ತಿನ್ನೋಣ, ಹಾಳುಗಳಿಗೆ ಹಾಗಲಕಾಯಿ ತಿನ್ನಬೇಕು, ಅದು ಪಿತ್ತಕ್ಕೆ ತುಂಬ ಒಳ್ಳೆಯದು, ತುಂಬ ಹೆಲ್ತಿ ಕೂಡ. ಇವಳು ವೀಡಿಯೋ ಮಾಡೋ ಅಂದರೆ ಮೊಬೈಲ್ ಇಟ್ಕೊಂಡು ಆಟ ಆಡ್ತಿದ್ದಾಳೆ. ನನಗೆ ಸಿಟ್ಟು 90 ಡಿಗ್ರಿಗೆ ಹೋಗ್ತಾಯಿದೆ. ಅವಳನ್ನೇ ನೋಡ್ತಾಯಿದ್ದೀನಿ ಎಲ್ಲಿ ನಾನು ಮೊಬೈಲ್ ಬೀಳಿಸ್ತಾಳ ಅಂತ. ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಇನ್ನೂ ತಿಂಡಿ ತಿಂದಿಲ್ಲ. 10:30. ಹೊಟ್ಟೆಲಿರೋ ಹುಳ ಎಲ್ಲ ಸತ್ತೋಗ್ಬಿಟ್ಟೈತೆ. ಏನಪ್ಪ ಅಂತಂದರೆ ಈಗ ಮೊಳಕೆ ಕಾಳು ಕಟ್ಟಿದೆ ಅಲ್ವಾ, ಸಾಂಬಾರು ಮಾಡಬೇಕು ಮಧ್ಯಾಹ್ನಕ್ಕೆ. ಅದಕ್ಕೆ ಹಲಸಿನ ಬೀಜ ಗೊತ್ತಾ ನಿಮ್ಮೆಲ್ರಿಗೂ? ಮೇ ಬಿ ಎಲ್ರಿಗೂ ಗೊತ್ತಿರುತ್ತೆ. ಅದನ್ನು ಕೆಂಡದಲ್ಲಿ ಸುಟ್ಕೊಂಡು ತಿಂತಿದ್ವಿ ಚಿಕ್ಕವರಾಗಿದ್ದಾಗ. ಬಟ್ ಈಗ ಅದರಲ್ಲಿ ಹುಳಿ ಮಾಡಿದ್ರೆ ಅಥವಾ ಸಾಂಬಾರು ಮಾಡಿದ್ರೆ ಸಖತ್ತಾಗಿರುತ್ತೆ, ಅಲ್ಟಿಮೇಟಾಗಿರುತ್ತೆ. ರೊಟ್ಟಿ ಚಪಾತಿ ಇಡ್ಲಿ ಈವನ್ ಮುದ್ದೆ ಅನ್ನ ಕೂಡ ತಿನ್ಬೋದು ಗೈಸ್. ಅದು ಹುಳೀಲಿ ಮಟನ್ ಮಸಾಲ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಮಾಡೋಣ ಅಂತ ನಾನು ಹೊಟ್ಟೆಗೂ ತಿಂದೇರ ಅದೇನೋ ಒಂಥರಲ್ಲ ಹಂಗೆ ಕೆಚ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಕೂತಿದ್ರೆ ಇವಳು ಮೊಬೈಲ್ ಇಟ್ಕೊಂಡು ಅವತಾರ ಆಡ್ತಾವಳೆ. ಸಿಟ್ಟು ಬರುತ್ತಾ ಇಲ್ವಾ ಹೇಳಿ. ಸೊ ಬಾಯ್ಲಿ ಬಿಡಿಸು ನಾ ಕೆಚ್ಕೊಡ್ತೀನಿ ಅಂತ ಕೂರಿಸ್ಕೊಂಡು ಕೂತಿದ್ದೀನಿ. ಅದು ಎಲ್ಲ ಸ್ವಲ್ಪ ಹಾಳಾಗಿತ್ತು. ಇದು ನಮ್ಮ ಗುರುಮಲ್ಲಪ್ಪಂಗೆ ಫೇವ್ರೇಟ್ ಆಯಿತಾ. ಯಾಕೋ ಅವ್ರು ಈ ನಡುವೆ ಬಂದಿಲ್ಲ. ನಾನು ಹಾಸ್ಪಿಟ್ಲಿಗೆ ಹೋದಾಗ 1-2 ಸಲ ಕಾಲ್ ಮಾಡಿದರು. ಅವ್ರಿಗೇನಾದರೂ ಗೊತ್ತಾದರೆ ಸೊ ಈ ವಿಡಿಯೋ ನೋಡ್ಕೊಂಬಂದರೆ ಹುಡ್ಕೊಂಡು ಬರ್ತಾರೆ. ಏನು ಮೇಡಮ್ ನಮ್ಮನ್ನು ಬಿಟ್ಬಿಟ್ಟು ಹಲಸಿನ ಬೀಜದ ಹುಳಿ ಮಾಡಿದ್ದೀರಾ ನಮಗಿಲ್ವಾ ಅಂತ. ಈಗ ನಾವು ಒಂದು ಏನೇ ತಿನ್ನಬೇಕು ಅಥವಾ ಏನೇ ಒಂದು ಮಾಡಬೇಕು ಅಂದರೆ ಅದು ಬ್ರಹ್ಮಲಿಖಿತ ಅಂತ ಅನ್ಕೋತೀವಿ. ಯಾಕಂದರೆ ನಾವು ಅಂದ್ಕೊಳ್ಳೋದೇ ಒಂದು, ಅದಾಗದೇ ಒಂದು.
ನಾವಿವತ್ತು ಇದನ್ನು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತ ಮುಂದೆ ಹೇಳ್ತೀನಿ. ನಾನು ಕೂಡ ತಿಂಡಿ ಹಾಕೊಂಡು ಕೂತಿದ್ದೀನಿ. ಟೈಮ್ ಬಂದು 11 ಗಂಟೆ. ಅಮ್ಮ ಬೈತಾ ಇದ್ದಾರೆ, ನಮ್ಮದೆಲ್ಲ ಅರ್ಗೆ ಹೋಯ್ತು, ನೀನು ಈಗ ತಿಂಡಿ ತಿಂತಾ ಇದೀಯಾ ಅಂತ. ಬಿಕಾಸ್ 7:15 7:45 ಚಾರ್ವಿ ವಿಕ್ಕಿದು ಎಲ್ಲ ಬ್ರೇಕ್ಫಾಸ್ಟ್ ಆಗಿತ್ತು. ನಾ ತಿಂಡಿ ತಿಂತಾಯಿದ್ದಿದ್ದು ನೋಡಿ ಅವಳಿಗೂ ಆಸೆ ಆಗ್ಬಿಟ್ಟು 2ನೇ ರೌಂಡ್ ಇದು ಅವಳದು. ಬೆಳಗ್ಗೆ ಉದ್ದಿನಕಾಳು ತಿಂದಿದ್ಲು. ಸೊ ಅಮ್ಮ ಅಂತಿದ್ದು ಗಾಳಿ ಕಾಲ ಅಲ್ವಾ, ಅದಕ್ಕೆ ಹೆಂಗೆ ತಿಂತಾವಳೆ, ಸುಮ್ಮನೆ ತಿನ್ನಲಿ ಅಂತ. ಅಷ್ಟರಲ್ಲಿ ಸತೀಶ್ ಕೂಡ ಮಾರ್ಕೆಟಿಂದ ಬಂದರು. ಅವರು ತಿಂಡಿ ತಿಂದು ಫ್ರೆಶ್ ಅಪ್ ಆಗಿ ಹೋಗಿದ್ರು. ಏನಪ್ಪ ಅಂತಂದರೆ ಫಿಶ್ ತೊಗೊಂಬಂದ್ಬಿಟ್ಟಿದ್ದಾರೆ, ನಂಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ. ಸೊ ನಾನು ಮುಳ್ಳೆ ಹುಳಿ ಸಾಂಬಾರು ಮಾಡೋಣ, ಹಳಸಿನಕಾಯ್ದು ಹಾಕಿ ಹುಳಿ ಮಾಡೋಣ ಅಂತ ಏನೇನೋ ಅಂದ್ಕೊಂಡು ಸ್ಕೆಚ್ ಹಾಕ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಕೂತಿದ್ದೀನಿ. ಸೊ ಅದಕ್ಕೆ ಹೇಳಿದ್ದು, ನಾವೇನೇ ಒಂದು ತಿನ್ನಬೇಕು ಮಾಡಬೇಕು ಅಂತಂದ್ರೂ ಅದು ಮುಂಚಿತವಾಗಿಯೇ ಪ್ರಿಪೇರ್ ಆಗಿಬಿಟ್ಟಿರುತ್ತೆ. ವಿಕಾಸ್ ಇಲ್ಲ, ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಇವಾಗ, ಮಧ್ಯಾಹ್ನ ಬರ್ತಾನೆ. ಜೂನ್ 1 ತನಕ ಮಧ್ಯಾಹ್ನ ಟೈಮ್ ಇರುತ್ತೆ ಅವನಿಗೆ ಕಾಲೇಜು. ಸೊ ತಿಂಡಿ ಎಲ್ಲ ಆಗಿತ್ತಲ್ವ, ಇನ್ನೇನು ಫಿಶ್ನ ಅದು ಸ್ಮೆಲ್ಲೆಲ್ಲ ಹೋಗಬೇಕು ಅಂದರೆ ಸ್ವಲ್ಪ ಉಪ್ಪು ಮತ್ತು ರಾಗಿ ಹಿಟ್ಟಲ್ಲಿ ಹಾಕಿ ಚೆನ್ನಾಗಿ ತೊಳೆದಿಡಿ. ಇದು ಮಸಾಲ ತುಂಬ ಸಿಂಪಲ್. ಹುಣಸೆ ಹುಳಿ ಮೇಯ್ನ್. ಕಬಾಬ್ಗೂ ಕೂಡ ಕಲಸಿಟ್ಟೆ, ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಮೊಟ್ಟೆ ಹಾಕಿ ಕಬಾಬ್ ಪೌಡ್ರ್ ಹಾಕಿ ಕಲಸಿಟ್ಟಿದ್ದೀನಿ. ಇದು ತುಂಬ ಮುಳ್ಳಿಲ್ಲ, ದೊಡ್ಡದು ಫಿಶ್ಶು. ಸಣ್ಣ ಫಿಶ್ ಆದರೆ ತುಂಬ ಮುಳ್ಳಿರುತ್ತೆ. ನಾವು ಬೇಳೆ ಸಾರು ಮಾಡ್ತೀವಲ್ಲ ಅದೇ ಮಸಾಲ, ಕಾಯಿ ಕಡಲೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ, ಮಾಮೂಲಿ ಬೇಳೆ ಸಾಂಬಾರು ಪುಡಿನೇ, ಇಷ್ಟು ಹಾಕಿ ರುಬ್ಕೊಂಡ್ರೆ ಸಾಕು. ಸಿಂಪಲ್ ಮಸಾಲ. ಇದಕ್ಕೆ ಚಕ್ಕೆ ಲವಂಗ ಗರಂ ಮಸಾಲ ಅವೆಲ್ಲ ಏನು ಬೇಡ ಗೈಸ್. ಇದಕ್ಕೆ ಮೇಯ್ನ್ ಬೇಕಾಗಿರೋದು ಉಪ್ಪು ಹುಳಿ ಖಾರ ಮೀನ್ಸ್ ಸಾಂಬಾರು ಪುಡಿ. ಅದು ಹೆವಿ ಖಾರ ಇರಬಾರ್ದು, ಮೈಲ್ಡಾಗಿರಬೇಕು. ಈ ಫಿಶ್ ಸಾಂಬಾರು ಏನಂದರೆ ಇವತ್ತು ತಿನ್ನೋದಕ್ಕಿಂತ ತಂಗಳ ಸಾಂಬಾರು ನಾಳೆಗೆ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಸೊ ಹಾಗಾಗಿ ಒಂದು ಈರುಳ್ಳಿ 1 ಟೊಮೆಟೊ ಎಲ್ಲ ಕಟ್ ಮಾಡ್ಕೊತಿದ್ದೀನಿ. ಒಗ್ಗರಣೆಗೆ ಬೆಳ್ಳುಳ್ಳಿನ ಜಜ್ಜಾಕಬೇಕು. ಒಂದು ಬೆಳ್ಳುಳ್ಳಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ ಜಜ್ಜಾಕೋಣ ಅಂತ. ನೋಡಿ ಹಲಸಿನ ಬೀಜ ಹಲಸಿನ ಕಾಳು ಎಲ್ಲ ಈಗ ಪಾತ್ರೆಯಲ್ಲೇ ಇದೆ. ಅದನ್ನು ಏನಪ್ಪ ಮಾಡೋದು, ಈಗ ಎತ್ತಿ ಫ್ರಿಜ್ಗೆ ಇಡಬೇಕು. ಇನ್ನೇನು ಮಾಡೋಕ್ಕಾಗಲ್ಲ, ಮೊಳಕೆ ಸಖತ್ತಾಗಿ ಬಂದಿತ್ತು. ಆಗ್ಬಿಟ್ರೆ ನಮ್ಮನ್ನು ಹಿಡಿದು ನಿಲ್ಸೋಕ್ಕಾಗಲ್ವಂತೆ. ಮೊಳಕೆ ಕಾಳು ಕಟ್ತೆ, ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ. ಬಟ್ ಅದೇ ಫಿಶ್ ಸಾಂಬಾರು ಮಾಡೋಂಗಾಯ್ತು. ಇದನ್ನು ಈಗ ಫ್ರಿಜ್ಗೆ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ. ತುಂಬ ಮೊಳಕೆ ಬಂದುಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಸ್ವಲ್ಪ ತೊಗೋತೀನಿ. ಮೊಳಕೆ ಕಾಳು ಸಾಂಬಾರು ಇನ್ನೊಂದು ದಿನ ಮಾಡೋದು. ಈಗ ಇದೆರಡು ಹಾಕಿ ಸಾಂಬಾರು ಮಾಡೋಣ ಅಂದ್ಕೊಂಡೆ, ಅಂದರೆ ಹುಳಿ ಕೂಟು. ಇದು ತುಂಬ ಇದೆ ಮೊಳಕೆ ಕಾಳು. ಇದು ಹಲಸಿನ ಹಣ್ಣಿನ ಬೀಜ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಮೇ ಬಿ. ಅದನ್ನು ನನ್ನ ಬಾಕ್ಸ್ಗೆ ಹಾಕಿ ಇಟ್ಟಿರ್ಬೇಕೀಗ. ನಾನಾಗಲೇ ಹೇಳ್ದಂಗೆ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಂಬಾರು ಮಾಡೋದು 5 ನಿಮಿಷದ ಕೆಲಸ. ಬೆಳ್ಳುಳ್ಳಿ ಮೇಯ್ನ್ ಇದಕ್ಕೆ, ಬೆಳ್ಳುಳ್ಳಿ ಒಗ್ಗರಣೆ. ಸೊ ಸಾಂಬಾರಿಗೆಲ್ಲ ರುಬ್ಕೊಳ್ಳೋಣ ಅಂತ ರುಬ್ಕೊಂಡೆ. ಸತೀಶ್ ಹೇಳಿದ್ರು ಸುಧಾಕರ್ ಬರ್ತಾರೆ, ಅವರು ಊಟ ಮಾಡ್ತಾರೆ ಅಂತ. ಸರಿ ಆಯಿತು ಬರಲಿ ಅಂತ ಹೇಳಿ, ನಾನಂತೂ ಒಬ್ಬರು ಕಮ್ಮಿಯಾಗಂತೂ ಯಾವತ್ತೂ ಅಡುಗೆ ಮಾಡಲ್ಲ. ಸ್ವಲ್ಪ ಎಣ್ಣೆ ಒಂಚೂರು ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕಾದಮೇಲೆ ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಜೊತೆಗೆ ಕುಟ್ಟಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಚೆನ್ನಾಗಿ ಬೆಳ್ಳುಳ್ಳಿ ಚಿಟಪಟ ಅಂತ ಸಿಡಿಬೇಕು. ಆಮೇಲೆ ಜೀರಿಗೆ, ಹಿಂಗೆ ಮಾಮೂಲಿ ಎಲ್ಲ ಒಗ್ಗರಣೆ ಮಾಡ್ತೀವಲ್ಲ ಹಂಗೇ. ಬಟ್ ಒಬ್ಬೊಬ್ಬರು ಒಂದೊಂದು ಕಡೆ ವಿಧಾನ ಮಾಡ್ತಾರೆ. ಈ ಮಂಗಳೂರು ಸೈಡು ಅಥವಾ ಈ ಕರಾವಳಿ ಪ್ರದೇಶಗಳಲ್ಲಿ ಮೀನು ಸಾರು ಮಾಡೋದೇ ಬೇರೆ ಥರ ಇರುತ್ತೆ. ಅಂದರೆ ಅವರು ಏನಂತಾರೆ ಅದಕ್ಕೆ, ಹುಳಿ ಅಂತೇನೋ ಕರೀತಾರೆ ಅದಕ್ಕೆ. ಅವ್ರದ್ದೇ ಆದಂಥ ಒಂದು ಹುಳಿ ಮಾಡಿ ಇಟ್ಕೊಂಡಿರ್ತಾರೆ, ಆ ಹುಳಿ ಹಾಕ್ತಾರೆ. ನಮ್ಮ ಥರ ಅವರು ಹುಣಸೆ ಹುಳಿ ಹಾಕಲ್ಲ, ಅದಕ್ಕೆ ಸಪ್ರೇಟ್ ಹುಳಿ ಖಾರ ಅದೇನೋ ಮಾಡಿ ಇಟ್ಕೊಂಡಿರ್ತಾರೆ. ಯಾಕಂದರೆ ನನ್ನ ಫ್ರೆಂಡ್ ಮನೇಲಿ ನಾನು ತಿಂದಿದ್ದೀನಿ. ನಮ್ಮ ಸಾಂಬಾರಿಗೂ ಅವರು ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಟೇಸ್ಟ್ ವೈಸು. ನಾವು ಮಂಡ್ಯ ಸ್ಟೈಲು ಅಥವಾ ಮೈಸೂರವರು ಆ ಕಡೆ ಸಾಂಬಾರು ಅಷ್ಟು ಇಷ್ಟಪಡಲ್ಲ. ಯಾರಾದರೂ ಮಂಗಳೂರಿಯನ್ಸ್ ಅಥವಾ ಉಡುಪಿ ಅಥವಾ ಕರಾವಳಿ ಪ್ರದೇಶದವರು ನನ್ನ ವ್ಲಾಗ್ ನೋಡ್ತಾಯಿದ್ರೆ, ನನ್ನ ವಿಡಿಯೋ ನೋಡ್ತಾಯಿದ್ರೆ, ನೀವು ಹೆಂಗೆ ಮೀನು ಸಾರು ಮಾಡ್ತೀರಾ ಕಮೆಂಟಲ್ಲಿ ಹೇಳಿ. ಈ ಕಡೆ ರೈಸ್ ಕೂಡ ಇಟ್ಕೊಂಡೆ. ನಾನಿಲ್ಲ ಪುಳಿ ಮೊಂಜು, ಐ ಥಿಂಕ್ ಎಸ್ ಪುಳಿ ಮೊಂಜು ಅಂತ ಕರೀತಾರೆ. ಅಡುಗೆ ಮಾಡ್ತಾಯಿದ್ದೆ, ಮೊಬೈಲ್ ಚಾರ್ಜ್ ಇಲ್ಲ ಅಂತ ಚಾರ್ಜ್ಗೆ ಹಾಕಿ
ಇವಳು ಅವತಾರ ನೋಡಿ ಗೈಸ್, ಮೊಬೈಲ್ ಒಂದು ಇದ್ಬಿಟ್ರೆ ಆಗೋಯ್ತು ಇವಳಿಗೆ. ಅಮ್ಮ ನನಗೆ ಅಲ್ಲಿ ಪಿಂಪಲ್ ಆಗಿದೆ, ಇಲ್ಲಿ ಅದಾಗಿದೆ, ಇಲ್ಲಿ ಗುಳ್ಳೆ ಆಗಿದೆ ಅಂದ್ಕೊಂಡು ಮೊಬೈಲ್ ಇಟ್ಕೊಂಡು ಏನೇನೋ ವಿಡಿಯೋ ಮಾಡಿದ್ದಾಳೆ, ಸ್ಲೋ ಮೋಷನ್ ಮಾಡಿದ್ದಾಳೆ, ಫಾಸ್ಟ್ ಫಾರ್ವರ್ಡ್ ಮಾಡಿದ್ದಾಳೆ. ಯಪ್ಪ ಒಳ್ಳೆ ಹುಚ್ಚಿ ಸವಾಸ ಆಯಿತು ಅಂತ ಅಂದ್ಕೊಂಡೆ ನಾನು. ಆಯ್ತಾ ಸ್ನಾನ? ಬಿಸಿನೀರು ಗ್ಲೀಸರ್ ಹಾಕಿ ಮಾಡ್ಬೇಕು ತಾನೆ, ಮೋಡ ಮುಚ್ಕೊಂಡೈತೆ. ಬಿಡೋರು ಪೂಜೆ ಮಾಡ್ತಾರೇನೋ, ಗಂಧ ಕೆಳಗಡೆ ಹಾಕ್ತಾರಾ? ಹಾಕು. ಅಮ್ಮ ಕೂಡ ಸ್ನಾನ ಮಾಡ್ಕೊಂಡು ಬಂದರು. ಸೊ ನನ್ನ ಪಾಡು ನಾನು ಅಡುಗೆ ಮಾಡ್ತಾಯಿದ್ದೆ, ಅವ್ರ ಪಾಡ್ಗೆ ಅವರು ಬೆಳಿಗ್ಗೆ ಪೂಜೆ ಮಾಡಿರಲಿಲ್ಲ. ನಾನು ಮಾಡಿದ್ದೆ. ಅವರು 2 ಕಡ್ಡಿ ಹಚ್ತೀನಿ ಅಂತ ಹೇಳಿ ಪೂಜೆಗೆ ಅಂತ ಹೋಗಿದ್ದಾರೆ. ಸೊ ಇವಾಗ ನಾವು ಬೆಟರ್. ನಿಮ್ಗೆ ಹೆಂಗೆ ಅನಿಸ್ತಾ ಇದ್ದಾರೆ? ಅಮ್ಮ ಇವಾಗ ಸ್ವಲ್ಪ ಪರವಾಗಿಲ್ವಾ ಅಂತ ಅನ್ನಿಸ್ತಾ ಇದೆಯಾ? ಕಮೆಂಟಲ್ಲಿ ಹೇಳಿ. ಅಮ್ಮ ಕೂಡ ಕರ್ಪೂರ ಎಲ್ಲ ಮಂಗಳಾರತಿ ಮಾಡಿ ದೀಪ ಎಲ್ಲ ಅಂಟಿಸಿದ್ದಾರೆ. ಸೊ ನಾನು ಕೂಡ ಪೂಜೆ ಎಲ್ಲ ಆಗಿತ್ತಲ್ಲ ಅಂತ ಬೆಳಗ್ಗೆಯಿಂದ ಡೋರ್ ಲಾಕ್ ಮಾಡಿರಲಿಲ್ಲ. ಇವಾಗ ಡೋರ್ ಲಾಕ್ ಮಾಡಿದೆ, ಏಕೆಂದರೆ ಫಿಶ್ ಎಲ್ಲ ಮಾಡ್ತಾಯಿದ್ವಲ್ಲ ಅಂತ ಅಂದ್ಬಿಟ್ಟು. ಈಗ ನಿಮ್ಗೆ ಅನಿಸ್ಬೋದು ಫ್ರೈಡೇ ಬೆಳಗ್ಗೆ ಪೂಜೆ ದೇವಸ್ಥಾನ ಅಂತೀರಾ, ಈಗ ಫಿಶ್ ಮಾಡ್ತಾಯಿದ್ದೀರಾ ಅಂತ. ಫ್ರೈಡೇ ಹೊತ್ತು ಚಾಮುಂಡಿ ಅಮ್ಮಂಗೆ ಹಬ್ಬನೇ ಮಾಡ್ತಾರೆ ಗೈಸ್. ಸೊ ಹಾಗಾಗಿ ಈಗ ಅಮ್ಮ ಇದ್ದಾರಲ್ವ, ಡೈಲಿ ಒಂದು ಏನಾದರೂ ವೆರೈಟಿ ಮಾಡಿಕೊಡೋಣ, ಸ್ವಲ್ಪ ಚೆನ್ನಾಗಾಗಲಿ ಅಮ್ಮ ಅಂತ ಅಷ್ಟೇ. ಅದು ಬಿಟ್ಟರೆ ನಾವು ತಿನ್ನಬೇಕು ಅಂತ ಅಲ್ಲ. ಈಗ ನಿಮಗೆ ಗೊತ್ತು, ನಾವು 2 ತಿಂಗಳು 3 ತಿಂಗಳಾದರೂ ನಮ್ಮ ಮನೇಲಿ ನಾವು ನಾನ್ ವೆಜ್ ಎಲ್ಲ ಮಾಡೋದೆಲ್ಲ ಜಾಸ್ತಿ. ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ಬಟ್ ಅಮ್ಮ ಇದ್ದಾರಲ್ಲ ಅಂತ ಅಮ್ಮಂಗೋಸ್ಕರ ಅಷ್ಟೇ ಪ್ರತಿ ಸತಿ ನಾನ್ ವೆಜ್ ಅಥವಾ ಸ್ಪೆಷಲ್ ಐಟಮ್ ಅಂತ ಮಾಡ್ತಾ ಇರೋದು. ಈ ಕಡೆ ಕಬಾಬ್ದು ಮ್ಯಾರಿನೇಟ್ ಆಗಿ 1 ಅವರ್ ಆಗಿದೆ. ಸ್ವಲ್ಪ ಕಬಾಬ್ ಎಲ್ಲ ಕರೆದು ಬಿಡೋಣ ಅಂತ, ಯಾಕಂದರೆ ಸತೀಶ್ ಫ್ರೆಂಡ್ ಸುಧಾಕರಣ ಅವರಿಗೆ ಫಿಶ್ ಅಂದರೆ ಫೇವ್ರೇಟು. ಅವರು ಕೂಡ ಬಂದಿದ್ದರು. ಊಟ ಮಾಡಿ ತುಂಬ ಹಿಂಸೆ ಕೊಟ್ಟೆ. ಅಕ್ಕ ಇಲ್ಲ, ನನ್ನ ಹೆಂಡ್ತಿ ಕಾಯ್ತಿದ್ದಾಳೆ, ನಾನು ಮನೆಗೆ ಹೋಗಿ ತಿನ್ಬೇಕು. ಅವ್ರದ್ದು ಏನು ಲವ್ವು ನೋಡಿ ಗೈಸ್. ಸೊ ಹೆಂಡ್ತಿನ ಬಿಟ್ಟು ಊಟ ಮಾಡಲ್ವಂತೆ ಅವರು, ಯಾಕಂದರೆ ಬೆಳಿಗ್ಗೆ ಹೋಟೆಲಲ್ಲಿರ್ತಾರೆ, ರಾತ್ರಿ ಹೋಟೆಲಲ್ಲಿರ್ತಾರೆ, ಸಿಗೋದು ಒಂದೇ ಟೈಮ್, ಮಧ್ಯಾಹ್ನ ಟೈಮ್. ಮಿಸಸ್ ಜೊತೆ ಊಟ ಮಾಡಬೇಕು ಅಕ್ಕ, ಇಲ್ಲಾಂದರೆ ಬೇಜಾರು ಮಾಡ್ಕೊಂಬಿಡ್ತಾರೆ, ನನಗೆ ಪಾರ್ಸೆಲ್ ಕೊಟ್ಬಿಡಿ ಅಂದರು. ಸರಿ, ಅವ್ರ ಆಸೆಗೆ ನಾವು ಯಾಕೆ ದೂರ ಮಾಡಬೇಕು ಅಂತ ಹೇಳಿ ಆ ನ್ಯೂನತೆ ಇರಬೇಕು ಗೈಸ್. 1 ಟೈಮ್ ಆದರೂ ನಾನು ಹೆಂಡ್ತಿ ಜೊತೆ ತಿನ್ನಲೇಬೇಕು ಅನ್ನೋ ಒಂದು ಕಮಿಟ್ಮೆಂಟ್ ಇಟ್ಕೊಂಡಿದ್ದಾರಲ್ಲ, ಅದು ನಂಗೆ ಖುಷಿ ಆಯಿತು. ನಮ್ಮ ಮನೇಲೂ ಇದ್ದಾವೆ. ನಂದು ಹೊರಗಡೆನೇ ಆಗೋಯ್ತು, ನೀ ತಿನ್ನು ಅಂತ ಅಂದ್ಬಿಡ್ತಾರೆ. ಒಂದು ದಿನ ಅದು ಅನ್ನಲ್ಲ, ನನಗೆ ಎಷ್ಟು ಕಾಲ್ ಮಾಡಿದ್ರು ಒಂದು ದಿನ ಕಾಲು ಪಿಕ್ ಮಾಡಲ್ಲ. ಮನೇಲಿ ಒಂದು ಥರ ಏನೂ ಮಾಡೋಕ್ಕಾಗಲ್ಲ. ಸೊ ಪಾಡಿಗೆ ಕಬಾಬ್ ಕರೀತಾಯಿದ್ದೆ. ಅಮ್ಮ ಏನು ಮಾಡ್ತಾಯಿದ್ದಾರೆ ನೋಡೋಣ ಅಂತ ಬಂದೆ. ಅಮ್ಮ ಪಾಡಿಗೆ ಆರಾಮ್ಸೆ ಬಿಸಿ ನೀರು ಸ್ನಾನ ಮಾಡ್ಕೊಂಡು ಬಂದಿದ್ರಲ್ಲ, ಮಲ್ಕೊಂಡಿದ್ದಾರೆ. ಅಷ್ಟರಲ್ಲಿ 1:15 ಐ ಥಿಂಕ್. ಅವನು ಕೂಡ ವಿಕ್ಕಿ ಕಾಲೇಜಿಂದ ಬರೋ ಟೈಮ್. ನಾನು ಅವ್ನಿಗೆ ಹೇಳ್ತಾಯಿದ್ದೆ ಬೆಳಗ್ಗೆ ನನಗೆ ಹೇಳೋದ್ಯಾ ಅಂತ. ಬೆಳಗ್ಗೆ ಹೋಗುವಾಗ ಹೇಳ್ಬಿಟ್ಟೋಗ, ಹೇಳ್ಬಿಟ್ಟು ಹೋಗ್ತೀನಿ ಬರ್ತೀನಿ ಅಂತಾನೆ ಹೇಳ್ಬಿಟ್ಟು ನನಗೇನು ಹೇಳೇ ಇಲ್ಲ. ನೀನು ಹೇಳ್ಬಿಟ್ಟು ಹೋಗ್ಬೇಕು, ಬಾಯ್ ಹೇಳ್ಬೇಕು. ಓ ದೊಡ್ಡ ಬರ್ತೀನಿ, ನಾನು ಬರೋಷ್ಟಲ್ಲ ಆರ್ಬಿಟ್ಟಿದ್ಯಾ. ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕೊಂಡು ಬರೋಷ್ಟಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ. ಹೇಳೋದು ಕೇಳೋದು ಏನೂ ಇಲ್ಲ ನಿನಗೆ. ಫಿಶ್ ಕಬಾಬ್, ಫಿಶ್ಶು ಒಳ್ಳೇದು. ನನ್ನ ಮಕ್ಕಳಿಗೆ ಫಿಶ್ ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ. ಚಿಕನ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಚಿಕನ್ ಕಬಾಬ್ ಬೇಕಿತ್ತಂತೆ ಆ್ಯಕ್ಚುಲಿ, ಅದಕ್ಕೋಸ್ಕರ ಅಂಕಿಯಪ್ಪಯ್ಯ ಮಾಡ್ತಾಯಿದ್ದ. ಸೊ ಒಂದ್ಸಲಿ ಫಿಶ್ ತುಂಬ ಒಳ್ಳೆಯದು ಹೆಲ್ತ್ ವೈಸು. ಸೊ ತಿಂದರೆ ಏನಾಗಲ್ಲ, ತಿನ್ನು ಅಂತ ಹೇಳ್ತಾಯಿದ್ದೆ. ಬಿಸಿ ಬಿಸಿ ಮುದ್ದೆ ಮಾಡಿದೆ, ಈ ಕಡೆ ಕಬಾಬ್ ಕರಿದೆ. ಅವರು ಹೊರಟರು ಸುಧಾಕರಣ. ಅವ್ರಿಗೂ ಮನೆಗೆ ಪಾರ್ಸಲ್ ಸಾಂಬಾರು ಕಬಾಬ್ ಎಲ್ಲ ಕೊಟ್ಟೆ. ಸೊ ಅವರು ಮನೇಲಿ ಕೂತ್ಕೊಂಡು ತಿಂತೀನಿ ಅಕ್ಕ ಅಂತ ಹೇಳಿದ್ರು. ಆಯಿತು ಅಂತ ಅಂದ್ಬಿಟ್ಟು ನಾನು ಈ ಕಡೆ ಬಿಸಿ ಬಿಸಿ ಮುದ್ದೆ ಮಾಡಿ ಸತೀಶ್ಗೂ ಊಟ ಕೊಟ್ಟು, ಅಮ್ಮಂಗೂ ಊಟ ಕೊಟ್ಟು, ಮಕ್ಳಿಗೂ ಊಟ ಕೊಟ್ಟು. ಸೊ ಸಾಂಬಾರಿದು ಬೇಳೆ ಸಾಂಬಾರು ಥರ ಇರಬೇಕು ತೆಳುಗೆ. ಜೊತೆಗೆ ಇವತ್ತು ತಿನ್ನೋದಕ್ಕಿಂತ ತಂಗಳ ಸಾಂಬಾರು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಮುಳ್ಳಿರಲಿಲ್ಲ, ದಪ್ಪ ದಪ್ಪ ಫಿಶ್. ಇದು ಯಾವ ಫಿಶ್ ಅಂತ ನಂಗೆ ನಿಜಕ್ಕೂ ಗೊತ್ತಿಲ್ಲ. ಸೊ ಫಿಶ್ ಚೆನ್ನಾಗಿತ್ತು, ಯಾಕಂದರೆ ನಾನು ಊಟ ಮಾಡಿದೆ, ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಬಂದಿತ್ತು. ಸಾಂಬಾರು ಕೂಡ ತುಂಬ ಚೆನ್ನಾಗಾಗಿತ್ತು. ಸೊ ಕಬಾಬು ಅಷ್ಟೇ ಸಖತ್ತಾಗಿತ್ತು. ಅಮ್ಮನ ಕೇಳ್ತಾಯಿದ್ದೆ ಉಪ್ಪ ಸಪ್ಪೆನ ಖಾರನ ಅಂತ. ಸೊ ಅಮ್ಮ ಏನೋ ಒಟ್ಟಿನಲ್ಲಿ ತಿನ್ನಲಿ ಅಂತ ಹೇಳ್ತಾಯಿದ್ದೆ. ಸಪ್ಪೆನಾ ಖಾರ ಬೇಕಿತ್ತಲ್ವ ಸ್ವಲ್ಪ? ಸಪ್ಪೆ ಹೊಡಿತೈತೆ.
ಎಲ್ರದ್ದು ಊಟ ಆಯಿತು. ಎಲ್ಲರೂ ಒಂದು ರೌಂಡ್ ರೆಸ್ಟ್ ಮಾಡ್ತಾಯಿದ್ರು. ಸೊ ಅಮ್ಮ ಮಲ್ಕೊಂಡಿದ್ದಾರೇನೋ ಅಂದ್ಕೊಂಡು ನಾನು ಎಡಿಟಿಂಗ್ ಮಾಡ್ಕೊಳ್ಳೋಣ, ಸ್ವಲ್ಪ ಎಡಿಟೇ ಮಾಡಿರಲಿಲ್ಲ ವೀಡಿಯೋಸು ಅಂತ ಇದ್ದರೆ ಅಮ್ಮ ಮಲ್ಗೆ ಇಲ್ಲ. ಎಡಿಟ್ ಮಾಡ್ತಾ ಇರೋದಾ? ನಿದ್ದೆ ಮಾಡ್ತಾ ಇಲ್ಲ ಅನ್ನು ನೀನು? ನಿದ್ದೆ ಮಾಡೋಕ್ಕೆ ಒಳ್ಳೆ ಅಮ್ಮ. ನೋಡ್ತಾ ಸಂಜೆ ಆಗೋಯ್ತು. ದೀಪ ಹಚ್ಚೋದಂಥದ್ದು ಏನೂ ಇರಲಿಲ್ಲ ಇವಾಗ, ಯಾಕಂದರೆ ಫಿಶ್ ಎಲ್ಲ ತಿಂದಿದ್ದೆ ಅಲ್ವಾ, ಅದಕ್ಕೆ ದೀಪ ಹಚ್ಚಲಿಲ್ಲ. ಗೋಧಿ ನುಚ್ಚು ಮತ್ತು ಈ ಕಡಲೆಬೇಳೆ, ಹೆಸರುಬೇಳೆ ಎಲ್ಲ ಹಾಕ್ಬಿಟ್ಟು ಪಾಯಸ ಮಾಡ್ತಾಯಿದ್ದೀನಿ. ಸೊ ಹಾಲು ಹಾಕ್ಬಿಟ್ಟು ಗೋಧಿ ನುಚ್ಚನ್ನ ಮಧ್ಯಾಹ್ನನೇ ನೆನೆ ಹಾಕಿದ್ದೆ. ಸೊ ಸುಮಾರು ದಿನ ಆಗಿತ್ತು ಮಾಡೇ ಇರಲಿಲ್ಲ, ಮಾಡಬೇಕು ಅಂತ ಅನ್ನಿಸ್ತು. ಅಮ್ಮಂಗೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತಂತೆ. ಸೊ ಹಾಗಾಗಿ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಗೋಧಿ ನುಚ್ಚು, ಹೆಸರು ಬೇಳೆ, ಕಡಲೆಬೇಳೆ ಎಲ್ಲ 1-2-3 ವಿಷಲ್ಲು ಕೂಗಿಸ್ಕೊಂಡು ಬೆಲ್ಲ ಪಾಕ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಮಾಡಿಕೊಂಡು ತುಪ್ಪದಲ್ಲಿ ರೋಸ್ಟ್ ಮಾಡಿದ್ದೆಲ್ಲೋ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ತಿರುಗ್ತಾಯಿದ್ದೀನಿ. ಜೊತೆಗೆ ಶಾವಿಗೆನ ಹುರ್ಕೊಂಡು ರೋಸ್ಟ್ ಮಾಡಿಕೊಂಡು ರೋಸ್ಟೆಡ್ ಶಾವಿಗೆ ಹಾಕ್ತಾಯಿದ್ದೀನಿ. ಎಲ್ಲನೂ ತುಪ್ಪದಲ್ಲೇ ಹುರಿದು ಹಾಕ್ತಾ ಇರೋದು. ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ಏಲಕ್ಕಿ ಪುಡಿ, ಇದ್ರ ಜೊತೆ ಸ್ವಲ್ಪ ಅಕ್ಕಿ ಮತ್ತು ಏಲಕ್ಕಿ ಪೌಡ್ರನ್ನ ಚೆನ್ನಾಗಿ ಹುರಿದ್ಬಿಟ್ಟು ಬೇಗ ಎಲ್ಲ ಪಾಯಸ ಎಲ್ಲ ಮಾಡಿಬಿಟ್ಟು ತುಂಬ ಚೆನ್ನಾಗಾಗಿತ್ತು ಪಾಯಸ. ಇದು ಅರ್ಥ ಗಟ್ಟಿ ಬರುತ್ತೆ. ನೀನು ಕೇಳೋದೆಚ್ಚ, ನಾನು ಮಾಡೋದೆಚ್ಚ. ಆಯಿತು, ಮಾಡ್ತಾ ಇದ್ದೀನಿ. ಇದಕ್ಕೆ ಗೋಧಿ ನುಚ್ಚು ಹಾಕಿದ್ದೀನಿ. ಗೋಧಿ ನುಚ್ಚು, ಕಡಲೆಬೇಳೆ, ಹೆಸರು ಬೇಳೆ ಎಲ್ಲ ಹಾಕಿದ್ದೀನಿ. ಅಲ್ಲ, ಏನಾರ ಕೇಳಿದಾಗ ಮಾಡಿಕೊಟ್ಟಿದ್ದೆ, ಸುಮ್ಮನೆ ತಿನ್ನಬೇಕು. ಒಂದು ಮತ್ತೆ ಕೆಲಸ ಕೊಟ್ಟೆ, ಆ ಕೊಟ್ಟೆ, ಈ ಕೊಟ್ಟೆ, ಅವೆಲ್ಲ ಯಾಕೆ ಹೇಳಬೇಕು? ಬಿಸಾಕ್ಲಿ, ಸುಮ್ಮನೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಈ ಪಾಯಸ ಒಂದ್ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಮೈಲ್ಡಾಗಿರುತ್ತೆ, ಹೆಲ್ದಿ ಕೂಡ. ಬಿಕಾಸ್ ಗೋಧಿ ನುಚ್ಚು, ಹೆಸರು ಬೇಳೆ ಎಲ್ಲ ಹಾಕಿರೋದ್ರಿಂದ ಹೆಲ್ದಿಯಾಗೂ ಇರುತ್ತೆ. ಟೇಸ್ಟ್ ವೈಸು ಅಲ್ಟಿಮೇಟಾಗಿರುತ್ತೆ. ತುಂಬ ಚೆನ್ನಾಗಿ ಕೂಡ ಆಗಿತ್ತು. ಅಷ್ಟರಲ್ಲಿ ಸತೀಶ್ ಮಾರ್ಕೆಟ್ಗೆ ಹೋಗಿದ್ರು. ಮಾರ್ಕೆಟಿಂದ ಬಂದರು. ಅಮ್ಮನಿಗೂ ಕೂಡ ಒಂದು ಸ್ವಲ್ಪ ಕೊಡೋಣ ಅಂತ ಬೌಲ್ಗೆ ಹಾಕಿ ಕೊಡ್ತಾಯಿದ್ದೀನಿ. ಹೇಗಿತ್ತು ಅಂತ. ನಾನು ಏನೇ ಮಾಡಿದ್ರು ಸ್ವಲ್ಪ ಸಪ್ಪೆ ಹಾಗೆ ಮಾಡ್ತೀನಿ. ಅಷ್ಟೊಂದು ಬೆಲ್ಲ ಆ ಥರದ್ದೆಲ್ಲ ಏನೂ ಹಾಕೋದಿಲ್ಲ. ಜಾಸ್ತಿ ಬಿಸಿಲ್ಲ ಕಣ್ಣಿಡಿ. ಸತೀಶ್ ಮಾರ್ಕೆಟಿಂದ ಬರೋವಾಗ ಸ್ನಿಕರ್ಸ್ ಕೂಡ ತೊಗೊಂಬಂದಿದ್ರು. ಸೊ ಮತ್ತೆ ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಕೇಳ್ತಾಯಿದ್ದೆ. ಯಾಕೆ ಅಂತ ಇದ್ದರು. ನಾನು ಒಂದು ರೌಂಡ್ ಹೋಗಬೇಕಿತ್ತು. ಬಿಕಾಸ್ ನನಗೆ ಯಾಕೋ ನೂಡಲ್ಸ್ ತಿನ್ನಂಗಾಗಿತ್ತು, ನೂಡಲ್ಸ್ ಬೇಕಿತ್ತು. ಅದಕ್ಕೆ ಗೋಗರಿತಾ ಇದ್ದೆ, ನಾನು ಬರಲಾ ಅಂತ. ಐ ಆಮ್ ಆಲ್ಸೋ ಕಮ್ಮಿಂಗ್. 5 ನಿಮಿಷ, ನಾನು ಬರಲಾ ಇರೋ. ಬೆಳಗ್ಗೆಯಿಂದ ಫುಲ್ಲು ಟಯರ್ಡಾಗಿ ಕೆಲಸ ಮಾಡಿ, ಸುಸ್ತಾಗಿ, ತಿಂಡಿ ಮಾಡಿ, ಅಡುಗೆ ಮಾಡಿ, ಮನೆ ಕೆಲಸ ಮಾಡಿ, ಒಂದು 5 ನಿಮಿಷ ಹಿಂಗೆ ಒಂದು ರೌಂಡ್ ಹೋಗ್ಬಿಟ್ಟು ಸುಮ್ಮನೆ ಏನು ತಿಂತೀವೋ ಬಿಡ್ತೀವೋ ಅಥವಾ ಏನಾದ್ರು ತೊಗೋತೀವೋ, ಸುಮ್ಮನೆ ಹಿಂಗೆ ಒಂದು ರೌಂಡ್ ಹೋಗಿ ಬಂದರೆ ಒಂಥರ ನನಗೆ ಎಸ್ಪೆಷಲಿ ಸಮಾಧಾನ. ನಿಮಗೂ ಹಿಂಗೇನ ಕಮೆಂಟ್ ಮಾಡಿ. ಸೊ ನನಗಂತೂ ಆಲ್ ಟೈಮ್ ಫೇವ್ರೇಟ್ ಬೈಕಲ್ಲಿ ಹಿಂಗೆ ರೌಂಡ್ ಹೋಗೋದು. ಸುಮಾರು ತಿಂಗಳಾಗಿತ್ತು. ಸೊ ಸತೀಶ್ ಹೇಳೇ ಮಗುನ ನೀನು ನಾವು ತೊಗೊಬರ್ತಿರ್ಲಿಲ್ವಾ, ಮನೇಲಿ ಅಷ್ಟೆಲ್ಲ ಐಟಮ್ ಮಾಡಿದ್ರು ನಿನಗೆ ನೂಡಲ್ಸ್ ಬೇಕಾ ಅಂತ ಹೇಳ್ತಿದ್ರು. ಏನೋ ಒಂಥರ ತೀರ್ಥದ ಥರ, ಇದು ಒಂಚೂರು ತಿಂದರೆ ಸಮಾಧಾನ ಆಗುತ್ತೆ ಅಂತ ಅಂದ್ಬಿಟ್ಟು ಟೂರ್ಸಿಗೆ ಬಂದಿದ್ದೀವಿ. ಇದು ಹರ್ಷಬಾರ್ ಸರ್ಕಲಲ್ಲಿ ಇರೋಂಥದ್ದು. ಆಲ್ ಟೈಮ್ ಮೈ ಫೇವ್ರೆಟ್. ನಮ್ಗೆ ಯಾವಾಗಲೂ ಇಲ್ಲಿ ಉಪ್ಪು ಖಾರ ಆ ಥರದ್ದೆಲ್ಲ ಕಮ್ಮಿ ಹಾಕಿ ಮಾಡಿಕೊಡ್ತಾರೆ. ಯಾವಾಗಲೂ ನಾವು ಹಾಗೆ ಪ್ರಿಫರ್ ಮಾಡೋದು. ಆ್ಯಡೆಡ್ ನೋ ಕಲರ್, ಆ್ಯಡೆಡ್ ಏನು ಪ್ರಿಸರ್ವೇಟಿವ್ಸ್, ಟೇಸ್ಟಿಂಗ್ ಪೌಡರ್ ಈ ಥರದ್ದೆಲ್ಲ ಹಾಕ್ಸೋದೇ ಇಲ್ಲ. ಸೊ ಡೈಲಿ ಅಂತೂ ತಿನ್ನಲ್ಲ, ಅಪರೂಪ ತಿಂದರೆ ಏನೂ ಆಗಲ್ಲ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಇವರು ಸತೀಶ್ದು ಫ್ರೆಂಡ್. ಆ್ಯಕ್ಚುಲಿ ಫ್ರೆಂಡ್ ಅಂದ್ಬಿಟ್ಟು ಏನು ಫ್ರೀಯಾಗಿ ನಾವು ಇಸ್ಕೊಂಬರಲ್ಲ, ಯಾಕಂದರೆ ನಾವು ಅವ್ರಿಗೆ ಆರ್ಡ್ರ್ ಕೊಡ್ತಿರ್ತೇವೆ. ಸೊ ಅದು ಬಿಸ್ನೆಸ್ ಅಲ್ವಾ, ಪೇ ಮಾಡಿನೇ ತೊಗೊಂಡು ಬರ್ತಾರೆ ಅಂಥದ್ದು. ನನಗಂತೂ ತುಂಬ ಖುಷಿ. ಒಂದು 5 ನಿಮಿಷ ಆಗಲಿ ಹಿಂಗೊಂದು ರೌಂಡ್ ಹೋಗಿ ಬಂದುಬಿಟ್ರೆ ಒಂಥರ ಸಮಾಧಾನ. ಸೊ ಬಂದು ಎಲ್ರಿಗೂ ಕೊಟ್ಟು ನಾನು ತಿನ್ನೋಣ ಅಂತ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ ವ್ಲಾಗ್. ಹೇಗಿತ್ತು, ಇಷ್ಟ ಆಯಿತಾ? ನಾನು ಚೂರು ಲಾಸ್ಟಲ್ಲಿ ಸ್ವಲ್ಪ ಪಾಯಸ ತಿಂತಾಯಿದ್ದೀನಿ, ಟೇಸ್ಟ್ ಮಾಡೋಣ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಸಿ ಯು, ಟೇಕ್ ಕೇರ್, ಲವ್ ಯು.